ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವ ಸಂಜೀವಿನಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಸರಣಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿದ್ದೀವಿ ಮೆನ್ಸ್ಟ್ರುಯಲ್ ಕಪ್ ಅಥವಾ ಮುಟ್ಟಿನ ಕಪ್ಪಿನ ಮಹತ್ವ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಜೀವ ರಸಾಯನಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕುಸುಮ KS ರವರು ಹಾಗೂ ಮಾನವೀಯ ಮೌಲ್ಯ ಮತ್ತು ಆರೋಗ್ಯ ವಿಜ್ಞಾನಕ್ಕಾಗಿ ಒಂದಾಗಿರುವ ಮನಸ್ಸುಗಳ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಕಾಂಚನಾರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮ ನಮಸ್ಕಾರ. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಇವತ್ತಿನ ದಿನಮಾನಗಳಲ್ಲಿ ಮಹಿಳೆಯರ ಸಮಸ್ಯೆಗಳು ಅಥವಾ ಸವಾಲುಗಳಲ್ಲಿ ಒಂದು ಅಂಶ ಅಂದರೆ ಅದು ಮುಟ್ಟಿನ ಅಂಶ, ಮುಟ್ಟಿನ ದಿನಗಳು. ಅಂತಹ ಸವಾಲುಗಳನ್ನು ಅಥವಾ ನಿರ್ವಹಿಸಲು ಇರುವಂತಹ ಸವಾಲುಗಳಿಗೆ ಒಂದಷ್ಟು ಪರಿಹಾರ ಹುಡುಕುವ ಪ್ರಯತ್ನ ತಾವು ಮಾಡಿದ್ದೀರಿ. ತಮ್ಮ ಸಂಸ್ಥೆಯಿಂದ ಈ ರೀತಿಯ ಒಂದು ಪ್ರಯತ್ನದಿಂದ ಒಂದಷ್ಟು ಫಲಿತಾಂಶವನ್ನು ಕೂಡ ತಾವು ಕಂಡಿದ್ದೀರಿ. ಅಂತಹ ಒಂದು ಇವತ್ತು ಮುಟ್ಟಿನ ಕಪ್ಪು ಅಥವಾ ಮುಟ್ಟಿನ ಮೆನ್ಸ್ಟ್ರುಯಲ್ ಕಪ್ ಕುರಿತು ತಾವು ಮಾತನಾಡಲಿದ್ದೀರಿ. ಬಹಳ ಸಂತೋಷ. ಬಹುಶಃ ನಮ್ಮ ಮಹಿಳೆಯರಿಗೆ ಇದು ಬಹಳ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್. ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು. ಮೇಡಮ್, ಮೊದಲಿಗೆ ಈ ಮುಟ್ಟಿನ ಕಪ್ಪಿನ ಮಹತ್ವ ಏನು, ಇದರ ಆರಂಭದ ಹಿನ್ನೆಲೆ ಬಗ್ಗೆ ತಾವೇನಾದ್ರು ಹಂಚಿಕೊಳ್ಬೋದಾ? ಸರ್, ಮುಟ್ಟಿನ ಕಪ್ ಏನು ಅಂತಂತಂದರೆ, ಇದು ಮುಂಚೆಲ್ಲ ಅಂದರೆ ಹಳೆ ಕಾಲದಲ್ಲಿ ನಮ್ಮ ತಾಯಂದ್ರಾಗಲಿ ನಮ್ಮ ಅಜ್ಜಿಯಂದ್ರಾಗಲಿ ಅವರುಗಳು ಬಟ್ಟೆಯನ್ನು ಉಪಯೋಗಿಸ್ತಿದ್ರು ಮುಟ್ಟಿನ ದಿನಗಳಲ್ಲಿ. ಇದನ್ನು ಒಗೆದು ಒಣಗಿ ಹಾಕುವಾಗ ಒಂದು ಕತ್ಲೆ ಕೋಣೆಯಲ್ಲಿ ಹಾಕ್ಬಿಡೋರು. ಅದು ಸರಿಯಾಗಿ ಒಣಗ್ತಿರ್ಲಿಲ್ಲ, ಅದರಿಂದ ಇನ್ಫೆಕ್ಷನ್ಸ್ ಆಗೋದು, ಇದೆಲ್ಲ ಯಾವುದೋ ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ. ತದನಂತರ ನಾನು ಕಾಲೇಜಿಗೆ ಹೋಗೋವಂಥ ಸಮಯಗಳಲ್ಲಿ ನಾನು ಕಂಡದ್ದೇನು ಅಂದರೆ, ನಮ್ಮ ಕಾಲೇಜಿಗೇನೆ ಸ್ಕೂಲ್ಗಳಿಗೇನೆ ಬಂದು ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋರು, ಪ್ಯಾಡ್ಸ್ ಯೂಸ್ ಮಾಡಿ ಇದರಿಂದ ಅಡ್ವಾಂಟೇಜಸ್ ಇದೆ ಹಾಗೆ ಅಂತ. ಸೊ ಅದನ್ನು ನಾವು ಶುರು ಮಾಡಿದ್ವಿ. ಹಾಗೆ ನೋಡ್ತಾ ನೋಡ್ತಾ ಈಗ ಒಂದು 6 ವರ್ಷದ ಕೆಳಗೆ ನಾನೊಂದು ಇಂಗ್ಲೀಷ್ ಮ್ಯಾಗ್ಝಿನ್ ತರಿಸ್ತಿದ್ದೆ ಮನೆಗೆ, ಪಾಸಿಟಿವ್ ಮೈಂಡ್ಸ್ ಅಂತ ಹೇಳಿ ಅಂತ. ಅದರಲ್ಲಿ ಒಬ್ಬರು ಮಹಿಳೆ ಬರೆದಿದ್ರು, ತಮ್ಮ ಪ್ರವಾಸ ಕಥನ ಬರೀಬೇಕಾದ್ರೆ ಅಸ್ಸಾಂನ ಕಡೆ ಹೋದಾಗ ಅವರು ಅಲ್ಲಿ ಒಂದು ಪ್ಯಾಡ್ಸ್ನ ಡಿಸ್ಪೋಸ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ, ಇದು ಎಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣದಲ್ಲಿ, ಇಲ್ಲಿ ಪ್ಯಾಡ್ ಹಾಕಿದ್ರೆ ಇಲ್ಲಿ ತೊಂದರೆ ಆಗಲ್ವಾ ಅಂತ ನಂಗೆ ಅನ್ನಿಸ್ತಿದೆ, ಇದಕ್ಕೆ ಪರ್ಯಾಯ ಏನು ಅಂತ ನಾನು ಹುಡುಕಿದೆ. ನಮ್ಮ ಇಂಡಿಯಾನಲ್ಲಿ ಇದಿನ್ನೂ ಅದಷ್ಟು ಆಗ ಬಂದಿರಲಿಲ್ಲ, ಬಟ್ ಏನೋ ಶೀ ಕಪ್ ಅಂತ ಇದೆ ಅಂತ ಹೇಳಿದರು. ಇದು ಏನು ಅಂತ ನಾನು ಆಗ ಒಂಚೂರು ತೆಗೆದು ನೋಡುವ ಅಂತ ಇಂಟರ್ನೆಟ್ನಲ್ಲಿ ಹುಡುಕಿದಾಗ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಇತ್ತು, ಮತ್ತು ತುಂಬ ಅದ್ರ ಬಗ್ಗೆ ಏನೋ ಡೀಟೇಲ್ಸ್ ಇರಲಿಲ್ಲ. ಮೆಡಿಕಲ್ ಫೀಲ್ಡಲ್ಲಿ ಇದ್ದಿದ್ದರಿಂದ ಓಕೆ ಈ ಥರದ್ದು ಇದೆ ಅಂತ ಹೇಳಿ ಅಂತ ಗೊತ್ತಾಯಿತು. ಇದಾಗ ಒಂದು ವರ್ಷದ ಮೇಲೆ ನಾನು ನನ್ನ ಮನೆಯವರ ಅಕ್ಕನ ಜೊತೆ ಮಾತಾಡುವಾಗ ನನಗೆ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಇರ್ತಿತ್ತು ಡ್ಯೂರಿಂಗ್ ಇದರಲ್ಲಿ ಮುಟ್ಟಿನ ಸಮಯದಲ್ಲಿ. ಅವ್ರ ಜೊತೆ ಮಾತಾಡ್ತಾ ಈಗ ಆಗ್ತಾ ಇದೆ ಅಂದಾಗ ಅವರು ನಾನು ಉಪಯೋಗಿಸ್ತಾ ಇದ್ದೀನಿ, ಇದು ನೋಡಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ರು. ಅದು ನನ್ನ ಮೊದಲ ಪ್ರಯತ್ನ, ನನ್ನ ವೈಯಕ್ತಿಕ ಇದರಲ್ಲಿ ಮುಟ್ಟಿನ ಕಪ್ಪನ್ನು ನಾನು ಉಪಯೋಗಿಸೋಕ್ಕೆ ಶುರು ಮಾಡಿದ್ದಂಥದ್ದು. ಇವರು ನಾನ್ ಮೆಡಿಕಲ್ ಫೀಲ್ಡಿಂದ ಬಂದ್ರೂ ಅವರು ಅದನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಿದ್ದೀನಿ, ಹೇಗೆ ಮಾಡ್ಬೋದು ಅಂತೆಲ್ಲ ತಿಳಿಸ್ಕೊಟ್ರು ನನಗೆ. ನಾನು ಬೇರೆ ಇನ್ಯಾರನ್ನೂ ಕೇಳಲಿಕ್ಕೆ ಹೋಗಲಿಲ್ಲ, ಕೊಲೀಗ್ಸ್ ಆಗಲಿ ಇನ್ಯಾರನ್ನೂ ಆಗಲಿ. ಆಯಿತು ಉಪಯೋಗಿಸೋಣ ಅಂತ ಶುರು ಮಾಡಿದೆ. ಅವರು ತುಂಬಾ ಚೆನ್ನಾಗಿ ಹೇಳಿದರು. ಫಸ್ಟ್ ಟೈಮ್ ಸ್ವಲ್ಪ ಕಷ್ಟ ಆಯಿತು, ಬಟ್ 2ನೇ 3ನೇ ಸಲಕ್ಕಂತೂ ಹೇಗೆ ಅನಿಸ್ತು ಅಂದರೆ, ಇದರಿಂದ ಏನೂ ತೊಂದರೆನೇ ಇಲ್ಲ, ಅಯ್ಯೋ ಎಷ್ಟು ಚೆನ್ನಾಗಿದೆ, ನನಗೆ ಆಗ್ತಾ ಇದೆಯೋ ಇಲ್ವೋ ಅಂತಲೂ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್. ಇದು ನನಗೆ ಅನ್ನಿಸ್ದಾಗ ನಾನು ಮತ್ತೆ ಅವ್ರ ಜೊತೆ ಅದನ್ನು ಮಾತಾಡಿ ಶೇರ್ ಮಾಡಿಕೊಂಡೆ. ಆಗ ಅವರು, ನಾವು ಯಾಕೆ ಏನಾದರೂ ಮಾಡಬಾರ್ದು, ನಮ್ಮದು ಒಂದು ಟ್ರಸ್ಟ್ ಅಂತ ಒಂದಿದೆಯಲ್ಲ ಮಾನವೀಯ ಮೌಲ್ಯಗಳದ್ದು, ಅದ್ರ ಮೂಲಕ ನಾವು ಯಾಕೆ ರೂರಲ್ ಮಹಿಳೆಯರಿಗೆ ಇದು ಮಾಡಬಾರ್ದು, ನೀನೇ ಹೇಳ್ತಿದ್ದೆ ಈಗ ಒಂದು ಕೆಲವು ವರ್ಷಗಳ ಹಿಂದೆ ನಿಂದು ಈ ಥರ ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ಏನೂ ಡೀಟೇಲ್ಸ್ ಇಲ್ಲ, ನಾವೇ ಯಾಕೆ ಸ್ವಲ್ಪ ಎಲ್ಲರಿಗೂ ಹೇಳ್ಬೋದು, ಫ್ರೀಯಾಗೂ ಕೊಡ್ಬೋದು, ಯಾಕೆಂದರೆ ನಮಗೆ ಹೆಲ್ಪ್ ಕೂಡ ಸಿಗ್ತಾ ಇದೆ ಅಂತ. ಅಂದರೆ ಇನ್ಫೋಸಿಸ್ ಫೌಂಡೇಶನ್ನವರು ನಮಗೆ ಸಹಾಯ
ಧನ ಸಹಾಯ ಮಾಡಿದ್ರು ನಮ್ಮ ಟ್ರಸ್ಟ್ಗೆ. ಸೊ ಹಾಗಾಗಿ ಅವರು ಅದನ್ನು ಸಜೆಸ್ಟ್ ಮಾಡಿದಾಗ ಹೌದಲ್ವಾ ನಾವು ಅದನ್ನು ಟ್ರೈ ಮಾಡಬಹುದು ಅಂತ ಹೇಳಿ ನಾವು ಅದನ್ನು ಶುರು ಮಾಡಿದ್ದು ಸರ್. ಮೊದಲು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಮಂಡ್ಯನಲ್ಲಿ, ಅದರ ಒಂದು ಇದು ಮಾಡಿ ಡ್ಯೂರಿಂಗ್ ಕೋವಿಡ್ ಒಂದು ಇದನ್ನು ಮಾಡಿದ್ವಿ, ಸರ್ವೆ ಮಾಡಿದ್ವಿ. ಒಂದು 120 ಮಹಿಳೆಯರಲ್ಲಿ ಸರ್ವೆ ಮಾಡಿ, ಅದು ಆಗ ನಾವು ಯಾರನ್ನೂ ಮೀಟ್ ಮಾಡೋಕ್ಕಾಗದೇ ಇದ್ದಿದ್ದರಿಂದ ಆನ್ಲೈನ್ ಒಂದು ಗೂಗಲ್ ಫಾರಮ್ ಕಳಿಸಿ ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟು ಕೊಟ್ಟಿದ್ವಿ. ಆಗ ಅಲ್ಲಿನ ಮಹಿಳೆಯರಿಗೆ ಆ ಥರದ್ದೊಂದು ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಕಾಂಚನಾ ಮೇಡಮ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾರೆ ಅನಿಸುತ್ತೆ ಇದ್ರ ಬಗ್ಗೆ. ಎಸ್ ಮೇಡಮ್, ಕಾಂಚನಾ ಮೇಡಮ್, ನಾನು ಆವಾಗಲೇ ಹೇಳ್ದಂಗೆ ಇದು ಬಹಳ ಮಹತ್ವದ್ದು. ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಒಂದು ಹಂತದ ಪರಿಹಾರ ನೀಡುವಂಥ ಒಂದು ಅಂಶ ಇದು. ಸೊ ಇಂಥ ಒಂದು ಕಾನ್ಸೆಪ್ಟನ್ನು ತಾವು ಇಂಟ್ರಡ್ಯೂಸ್ ಮಾಡ್ತೀರಿ, ಸಮುದಾಯದಲ್ಲಿ ಹೋಗ್ತೀರಿ, ಅವರಿಗೆ ಒಂದಷ್ಟು ಪರಿಚಯ ಮಾಡಿಸ್ತೀರಿ. ಖಂಡಿತವಾಗ್ಲೂ ಆರಂಭದಲ್ಲಿ ಅದನ್ನು ಅಕ್ಸೆಪ್ಟೆನ್ಸು ಬಹಳ ಕಷ್ಟ ಇರುತ್ತೆ. ಅಂಥ ಸವಾಲುಗಳ ನಡುವೆ ಇದನ್ನು ಹೇಗೆ ಆರಂಭಿಸಿದ್ರಿ, ಹೇಗೆ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ ಮಾಡಿದ್ರಿ ತಾವು? ನೋಡಿ, ಇದೆಲ್ಲ ಏನಾಗ್ತಿದೆ, ಇದು ಸಹಜವಾಗಿ ಆಗುವಂಥ ಪ್ರಕ್ರಿಯೆ, ಸ್ತ್ರೀ ಸಹಜ ಪ್ರಕ್ರಿಯೆಗಳು. ಸೊ ಇದನ್ನು ನಾವು ಅವಾಯ್ಡ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಏನು ನಾವೀಗ ಪ್ರಯತ್ನ ಮಾಡಬೇಕು ಅಂದರೆ ಫಸ್ಟು ಕಲಿಬೇಕು, ಆಮೇಲೆ ನಲಿಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಕಲಿ ಗೆಳತಿ ಅನ್ನೋ ರೀತಿಯಲ್ಲಿ ನಾವು ಶುರು ಮಾಡಿದ್ವಿ. ಇದಕ್ಕೆ ನಾವು ಮೊದಲು ಡಾಕ್ಟರ್ ಸುನಂದಾ ಕುಲಕರ್ಣಿ ಮತ್ತು ಸುಧಾಮೂರ್ತಿ ಮೇಡಮ್ ಅವರು ಕೂಡ ಬಹಳ ಸಹಾಯ ಮಾಡಿದ್ರು. ನಾವು ಅವ್ರನ್ನ ಮರಿಬಾರ್ದು. ಸೊ ಫಸ್ಟ್ ಶುರು ಮಾಡಿದಾಗ ಇದನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವೇನು ಮಾಡಿದ್ವಿ, ಹಳ್ಳಿಗಳಲ್ಲಿ ಈ ಅಂಗನವಾಡಿ ಕಾರ್ಯಕರ್ತರು ಮತ್ತು ರೈತ ಮಹಿಳೆಯರು ಇವರೆಲ್ಲ ನಮಗೆ ಸಹಾಯ ಮಾಡಿದ್ರು. ಅವರ ಮೂಲಕ ಒಂದು 25-30 ಜನ ಹೆಂಗಸರನ್ನು ಸೇರಿಸಿ ನಾವೇನು ಮಾಡಿದ್ವಿ, ಫಸ್ಟು ಅವರ ಒಂದು ಏನು ಅನುಭವಗಳಿದೆ ಅದನ್ನು ಹಂಚ್ಕೊಳ್ಳೋಕ್ಕೆ ಹೇಳಿದ್ವಿ. ಆವಾಗ ಅವರು ಪಾಪ ಭಾಳ ಬಡ ಹೆಣ್ಣು ಮಕ್ಕಳಿದ್ರು ಬಂದಿದ್ದರಲ್ಲಿ, ಒಂದು 50 ಜನ ಅಷ್ಟು ಸೇರಿದ್ರು. ಅವರ ಅನುಭವಗಳನ್ನು ನಮಗೆ ಹೇಳಿದ್ರು. ಫಸ್ಟು ನಾವು ಇನ್ನೂ ಬಟ್ಟೆಗಳನ್ನು ಉಪಯೋಗಿಸ್ತಾ ಇದ್ದೀವಿ, ಅದರಿಂದ ನಮಗೆ ಭಾಳ ತೊಂದರೆ ಆಗ್ತಿದೆ ಅಂತಲೂ ಹೇಳಿದ್ರು. ಅವ್ರು ಏನು ಹೇಳಿದ್ರು, ಈಗ ಡಾಕ್ಟರ್ ಕುಸುಮ ಅವರು ಅದನ್ನೇ ಹೇಳಿದ್ರು. ನಂತರ ಪ್ಯಾಡ್ಸನ್ನು ಉಪಯೋಗಿಸೋಷ್ಟು ಅವರಿಗೆ ಅನುಕೂಲತೆ ಇರಲಿಲ್ಲ. ಆವಾಗ ನಾವೇನು ಮಾಡಿದ್ವಿ, ಮೆನ್ಸುರೇಷನ್ ಕಪ್ಪನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ನಾವೇ ತಗೊಂಡು ಹೋಗಿದ್ವಿ, ತುಂಬ ಜನ ನೋಡೇ ಇರಲಿಲ್ಲ ಅದನ್ನು. ಸೊ ಅದನ್ನು ತೋರಿಸಿದ್ವಿ, ನೋಡಿ ಹೀಗಿರುತ್ತೆ, ಇದು ಸಿಲಿಕಾನ್ ಮೆಟೀರಿಯಲಿಂದ ಆಗಿರುತ್ತೆ, ಇದರಿಂದ ಉಪಯೋಗಿಸೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತೆಲ್ಲ ಹೇಳಿದಾಗ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಆಗ ನಾವು ಡಾಕ್ಟರ್ಸ್ ಎಲ್ಲ ಇದ್ರಿಂದ ಅವರಿಗೆ ಹೇಳಿದ್ವಿ, ಇದರಿಂದ ಖಂಡಿತ ತೊಂದರೆ ಇಲ್ಲ, ಇದನ್ನು ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ವಿಡಿಯೋ ಮೂಲಕ ಕೂಡ ಅವರಿಗೆ ಯೂಟ್ಯೂಬಲ್ಲೆಲ್ಲ ಇರುತ್ತೆ ಅಂತಲೂ ಇತ್ತು. ಅಲ್ಲೂ ಕೂಡ ತೋರಿಸಿದ್ವಿ, ನಾವು ಲ್ಯಾಪ್ಟಾಪ್ ಎಲ್ಲ ತೊಗೊಂಡು ಹೋಗಿದ್ವಿ, ಅವರಿಗೆ ತೋರಿಸಿದ್ವಿ. ಸೊ ಹಾಗಾಗಿ ಅಲ್ಲೇ ನಮಗೆ ಒಂದು 50 ಜನದಲ್ಲಿ 4-5 ಜನ ಸಿಕ್ಕಿದ್ರು ಕೂಡ ಉಪಯೋಗಿಸೋರು. ಅವರು ತಮ್ಮ ಅನುಭವನ ಅವರು ಹಂಚ್ಕೊಂಡ್ರು. ಅವರಿಗೆ ಗೊತ್ತಿರಲಿಲ್ಲವ ಇವರು ಉಪಯೋಗಿಸ್ತಾರಾ ಇಲ್ವಾ ಅಂತ. ನಮ್ಮಲ್ಲಿ ಏನಾಗಿದೆ, ಯಾವುದೇ ಇದಾದ್ರೂ ಹೆಣ್ಮಕ್ಳು ಹಂಚ್ಕೊಳ್ಳೋದು, ಕೆಲವು ವಿಷಯನ ಹಂಚ್ಕೊಳ್ಳೋದಕ್ಕೆ ಹಿಂಜರಿತಾರೆ, ತುಂಬ ಮುಜುಗರದಲ್ಲಿರ್ತಾರೆ. ಸೊ ಹಾಗಾಗಿ ಅವರು ಹೇಳ್ಕೊಳ್ಳೋದೇ ಇಲ್ಲ. ಸೊ ಫಸ್ಟು ಅದನ್ನು ಮುಜುಗರನ ಬಿಟ್ಟು, ಅದು ಸಹಜ ಕ್ರಿಯೆ, ಒಂದು ಸ್ತ್ರೀ ಸಹಜ ಕ್ರಿಯೆ, ಅದು ಪ್ರಕೃತಿ ನಿಯಮ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಅದನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಅವರಿಗೆ ಹೇಳಿಕೊಟ್ವಿ. ಮತ್ತು ಅವರ ಏನು ಪ್ರಶ್ನೆಗಳಿದ್ವಿ ಅದಕ್ಕೆ ನಾವು ಸಮಂಜಸವಾದ ರೀತಿಯಲ್ಲಿ ಉತ್ತರಗಳನ್ನು ಕೊಟ್ವಿ. ಮತ್ತು ಇದು ಗೌರ್ಮೆಂಟ್ ಕೂಡ ಕೊಡ್ತಾ ಇರೋದ್ರಿಂದ ಇದು ಸೇಫು, ನೀವು ಸೇಫ್ ಆಗಿರ್ತೀರಿ, ಇದರಿಂದ ತೊಂದರೆ ಆಗೋದಿಲ್ಲ ಅಂತಲೂ ಕೂಡ ಹೇಳಿದ್ವಿ. ಬಟ್ ಏನೆಲ್ಲ ನಾವು ಹೊಸದಾಗಿ ಏನು ನಾವು ಅಳವಡಿಸ್ಕೋಬೇಕು, ಯಾವಾಗಲೂ ಒಂದಷ್ಟು ಸ್ವಲ್ಪ ತೊಂದರೆಗಳಿದ್ದೇ ಇರುತ್ತೆ, ಆಮೇಲೆ ಅದು ಸರಿ ಹೋಗ್ತಾ ಹೋಗುತ್ತೆ. ಸೊ ಮೊದಲನೇ ಪ್ರಯತ್ನದಲ್ಲೇ ಬಿಡಬೇಡಿ ಅಂತ ಕೂಡ ಹೇಳಿದ್ವಿ ಅವರಿಗೆ. ಸೊ ಅವರು ಮೆನ್ಸುರೇಷನ್ ಕಪ್ಪನ್ನ ಅವರಿಗೆ ತೋರಿಸಿ, ಅವರಿಗೆ ಅದನ್ನು ಮುಟ್ಟಿ ನೋಡಿ ಅದನ್ನು ಹೇಗೆ ಉಪಯೋಗಿಸ್ಬೇಕು, ಯಾಕೆಂದರೆ ಅದು ಹೊಸದಾಗಿದ್ದಾಗ ರಬ್ಬರ್ ಥರ ಇರುತ್ತೆ, ಅದನ್ನು ಬಿಸಿ ನೀರಿನಲ್ಲಿ ಹಾಕಿದಾಗ ಸಾಫ್ಟ್ ಆಗುತ್ತೆ. ಸೊ ಅವಾಗ ಅದನ್ನು ಒಳಗಡೆ ಹಾಕ್ಕೊಳ್ಳೋಕ್ಕೆ ತುಂಬ ಅನುಕೂಲ ಇದೆ. ಅದೇನು ನಾವು ಮಾರ್ತಾರೆ ಅದರಲ್ಲಿ ಪಿಕ್ಚರ್ ಸಹಿತ ಇರುತ್ತೆ, ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಇರುತ್ತೆ, ಹೈಜಿನಿಕ್ ಆಗಿ ಅದನ್ನು ಹೇಗೆ ಬಳಸ್ಬೋದು ಅನ್ನೋದು ಕೂಡ ಇರುತ್ತೆ. ನಾವು ಅದನ್ನೆಲ್ಲ ಸುಲಭವಾಗಿ ಪಡ್ತಾರೆ, ಅವರಿಗೆಲ್ಲ ಅದು ಪ್ರೈವೇಟ್ ಆಗಿ ಅವರೆಲ್ಲ ನೋಡಿ ಮಾಡಿ ಎಲ್ಲ ಉಪಯೋಗಿಸ್ಬೋದು. ಹೀಗಾಗಿ ಮೇಡಮ್ ಕುಸುಮ ಮೇಡಮ್ ಮಾತನಾಡ್ತಾ ಹೇಳಿದ್ರು, ನಮ್ಮ ಹಿಂದಿನ ಕಾಲದಲ್ಲಿ ಬಟ್ಟೆ ಬೆಳೆಸ್ತಾ ಇದ್ವಿ, ಬಟ್ಟೆ ಆದ ನಂತರ ಈ ಪ್ಯಾಡ್ಗಳು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಪ್ಯಾಡ್ಗಳು ಬಳಸಿರೋ ಸಂದರ್ಭದಲ್ಲಿ ಈಗ ಕಪ್ಪನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರಿ, ಅಥವಾ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಒಂದಷ್ಟು ಅವೇರ್ನೆಸ್ ಮತ್ತು ಜಾಗೃತವಾಗಿ ಉಚಿತವಾಗಿ ತಾವು ನೀಡ್ತಾ ಇದ್ದೀರಿ.
ಏನಿದು ಅವೆರಡಕ್ಕೂ ಹೋಲಿಸಿದರೆ ಈ ಮೆನ್ಸ್ಟ್ರುಯಲ್ ಕಪ್ಪಿನಿಂದ ಆಗುವಂಥ ಅನುಕೂಲಗಳೇನು ಮತ್ತು ಇದರದ ಮಹತ್ವ ಏನು ಅಂತ? ಇದು ಏನಂದರೆ ಸರ್, ಅನುಕೂಲತೆಗಳ ಬಗ್ಗೆ ನಾನು ಹೇಳ್ತೀನಿ. ಒಂದು ಏನು ಅಂತಂದರೆ, ಫಸ್ಟ್ ಟೈಮ್ ಅವರು ಉಪಯೋಗಿಸೋಕ್ಕೆ ಯಾರೇ ಆಗಲಿ ಹಿಂಜರಿತಾರೆ. ಬಟ್ ಸೆಕೆಂಡ್ ಟೈಮಿಂದ ಅವರ ಅನುಭವಗಳ ಮೂಲಕನೇ ನಾವು ಕೇಳಿದ್ದೀವಿ. ಅಂದರೆ ನಮ್ಮ ಅನುಭವ ಕೂಡ ಪ್ಲಸ್ ನಾವು ಯಾರ್ಯಾರಿಗೆ ಅದನ್ನು ಉಚಿತವಾಗಿ ಕೊಟ್ಟಿದ್ದೀವಿ ಅವ್ರು ಉಪಯೋಗಿಸಿರೋರು ಕೂಡ ಹೇಳಿದ್ದಾರೆ. ಒಂದು ಅವರಿಗೆ ಪೀರಿಯಡ್ಸ್ ಆಗ್ತಾ ಇದೆಯಾ ಇಲ್ವೋ ಅನ್ನೋ ಅನುಭವ ಕೂಡ ಅವರಿಗೆ ಇರೋದಿಲ್ಲ. ಯಾಕೆಂದ್ರೆ ಇದು ಕಪ್ಪು ಒಳಗಡೆ ಕೂರೋದ್ರಿಂದ ರಕ್ತಸ್ರಾವ ಏನಾಗುತ್ತೆ ಅದು ಕಪ್ಪು ಒಳಗಡೆ ಕಲೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಹೊರಗಡೆ ಬರದೇ ಇರೋದ್ರಿಂದ ಒಂದು ಹೊರಗಡೆ ಬಂದಾಗ ರಕ್ತ ಹೆಪ್ಪುಗಟ್ಟದಾಗ ಒಂದು ವಾಸನೆ ಬರುತ್ತೆ, ಆ ವಾಸನೆ ಬರೋದಿಲ್ಲ. ಸೊ ಮಹಿಳೆಯರಿಗೆ ಏನು ಅನ್ಸುತ್ತೆ, ಅದು ವಾಸನೆ ಬಂದಾಗ ಒಂಥರ ಹಿಂಸೆ ಅಂತ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಪ್ಲಸ್ ಪ್ಯಾಡ್ ಹಾಕಿದಾಗ ಅದೂ ಒಂಥರ ಹಿಂಗೆ ಮೂವ್ ಮಾಡಿದಾಗ ತೊಡೆ ಸಂಧಿಗಳಲ್ಲಿ ಅದು ರ್ಯಾಷಸ್ ಆಗ್ತಿತ್ತು, ಅದು ಆಗತ್ತೆ. ಅದು ಈ ಕಪ್ ಹಾಕಿದಾಗ ಆಗುವುದಿಲ್ಲ. ಆ್ಯಂಡ್ ರಕ್ತ ಒಳಗೆ ಇರೋದ್ರಿಂದ ನಾನು ಹೇಳಿದೆ ಅದು ವಾಸನೆ ಬರೋದಿಲ್ಲ. ಮತ್ತು ಇದನ್ನು ಅವರು ಯಾವಾಗ ಬೇಕಾದರೂ ಯಾವುದೇ ಪ್ಲೇಸ್ನಲ್ಲಾಗಲಿ ಅದನ್ನು ರಿಮೂವ್ ಮಾಡಿ, ಅಂದರೆ ಟಾಯ್ಲೆಟಿಗೆ ಹೋದಂಥ ಸಂದರ್ಭದಲ್ಲಿ ರಿಮೂವ್ ಮಾಡಿ ಅದು ರಕ್ತನ ಟಾಯ್ಲೆಟ್ ಇದ್ರ ಒಳಗಡೆ ಚೆಲ್ಬಿಟ್ಟು ಅಲ್ಲಿ ಬಿಸಿ ನೀರು ಸಿಗಲಿಲ್ಲ ಅಂದರೂ ತಣ್ಣೀರಲ್ಲಾಗಲಿ ನೀಟಾಗಿ ಅದನ್ನು ತೊಳೆದು ಮತ್ತೆ ಅವ್ರು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ಪ್ಯಾಡ್ ಆದರೆ ಏನಾಗ್ತಿತ್ತು ನಾವು ನೋಡ್ತಿದ್ವಿ, ಕೆಲವು ಕಡೆ ಅಂತೂ ಎಸ್ಪೆಷಲಿ ಬಸ್ ಸ್ಟ್ಯಾಂಡ್ ಆಗಲಿ ಇನ್ನೊಂದೊಂದು ಪಬ್ಲಿಕ್ ಪ್ಲೇಸ್ನಲ್ಲಿ ನಮಗೆ ಟಾಯ್ಲೆಟ್ಸ್ ಉಪಯೋಗಿಸುವಾಗ ನಮಗೆ ಅಸಹ್ಯ ಅನಿಸೋದು. ಯಾಕೆಂದರೆ ಎಷ್ಟೋ ಜನ ಪ್ಯಾಡು ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲದೆ ಇಲ್ಲ ಟಾಯ್ಲೆಟ್ ಒಳಗಡೆ ತಳ್ಳಿರೋರು, ಇಲ್ಲ ಆಚೀಚೆ ಸೈಡಲ್ಲಿ ಇಟ್ಬಿಟ್ಟು ಹೋಗುವಂಥದ್ದು. ಇದು ಒಂಥರ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಪ್ಲಸ್ ಅದೊಂಥರ ಅಸಹ್ಯಕರ. ಬಟ್ ಈ ಇದರಲ್ಲಿ ಆ ಎರಡೂ ತೊಂದರೆಗಳು ಆಗೋದಿಲ್ಲ. ಸೊ ಇದು ತುಂಬಾನೇ ಅಡ್ವಾಂಟೇಜ್. ಮೂರನೇದಾಗಿ ನಾನು ಹೇಳೋದು ಏನು ಅಂತಂದರೆ, ಪ್ಯಾಡ್ ಉಪಯೋಗಿಸೋದು ತಪ್ಪಲ್ಲ, ಬಟ್ ಅದರದ್ದು ಹಿಂಭಾಗದ ಒಂದು ಪದರ ಏನು ಉಪಯೋಗಿಸ್ತಾರೆ ಪ್ಯಾಡ್ನಲ್ಲಿ, ಮಧ್ಯದಲ್ಲಿ ಕಾಟನ್ ಇರುತ್ತೆ, ಮೇಲ್ಗಡೆ ಒಂದು ಪದರ ಹಾಕಿರ್ತಾರೆ, ಮತ್ತು ಕೊನೆಯಲ್ಲಿ ಒಂದು ಪದರ ಇರುತ್ತೆ. ಈ ಮೇಲಿನ ಪದರ ಹೀರಿಕೆ ಮಾಡಿಕೊಂಡು ಡ್ರೈ ಇರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ, ಕೊನೆಯ ಪದರ ರಕ್ತ ಆಚೆ ಲೀಕ್ ಆಗದೆ ಇರೋ ಹಂಗೆ ನೋಡ್ಕೊಳತ್ತೆ. ಆ ಕೊನೆಯ ಪದರ ಯೂಶ್ವಲಿ ಪ್ಲಾಸ್ಟಿಕ್ ಮೆಟೀರಿಯಲ್ನಿಂದ ಮಾಡಿರ್ತಾರೆ. ಇದನ್ನು ನಾವು ಎಸೆದಾಗ, ಅಂದರೆ ನಾವು ಎನ್ವಿರಾನ್ಮೆಂಟ್ ಪರಿಸರದಲ್ಲಿ ಅದನ್ನು ನಾವು ಹೊರಗೆ ಎಸೆದಾಗ ಅದು ಸುಮಾರು ವರ್ಷಗಟ್ಟಲೆ ಪ್ಲಾಸ್ಟಿಕ್ಕು ಹಾಗೆ ಉಳಿದು ಬಿಡುತ್ತೆ, ಅದು ಡಿಕಂಪೋಸ್ ಆಗೋದಿಲ್ಲ. ಅದಾಗದೇ ಇರೋದ್ರಿಂದ ನಮ್ಮ ಪ್ರಕೃತಿ ಮೇಲೆ ಅನಾನುಕೂಲಗಳು ತುಂಬಾನೇ ಹೆಚ್ಚಿನ ಪರಿಣಾಮಗಳು ಬೀರ್ತಾ ಇದೆ. ಈಗ ಪ್ಲಾಸ್ಟಿಕ್ ಅಂದಾಗ ಅಥವಾ ಈ ಪ್ಯಾಡ್ ಅಂದಾಗ ನನಗೆ ನೆನಪಾಗೋದು, ಈಗ ತಾನೇ ನಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾ ಇದೆ, ಯಾವುದೋ ಒಂದು ಅಂಕಿಅಂಶಗಳು ನೋಡಿದಾಗ ಅಮೇರಿಕದಲ್ಲಿ 20 ಬಿಲಿಯನ್ ಅಷ್ಟು ತ್ಯಾಜ್ಯ ಇದರಿಂದ ಉತ್ಪತ್ತಿ ಆಗುತ್ತೆ. ಜೊತೆಗೆ 2,40,000 ಟನ್ನು ಈ ಪ್ಯಾಡಿಂದನೇ ಜನರೇಟ್ ಆಗುತ್ತೆ ಅಂತ ಅಮೇರಿಕದ ಒಂದು ಅಂಕಿಅಂಶಗಳ ಪ್ರಕಾರ. ಅಮೇರಿಕದಕ್ಕಿಂತ ಮೋಸ್ಟ್ಲಿ ನಮ್ದು ಹೆಚ್ಚಿನದು ಇರಬಹುದು, ಯಾಕಂದ್ರೆ ನಮ್ಮ ಜನಸಂಖ್ಯೆನೂ ಜಾಸ್ತಿ ಇದೆ. ಸೊ ಅಮೇರಿಕ ಒಂದ್ರಲ್ಲಿ ಆ ಥರ ಇದೆ ಅಂದರೆ ನಮ್ಮ ದೇಶದ ನಾವು ಊಹೆ ಮಾಡ್ಕೊಬೋದು. ಆ್ಯಂಡ್ ನಮ್ಮಲ್ಲಿ ಏನೇ ಅಂದರೂ ಮನೆಯಲ್ಲಿ ಹೆಚ್ಚು ಅಂತಂದ್ರು 2-3 ಹೆಣ್ಮಕ್ಳಾದ್ರೂ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ಮನೆಯಿಂದ ಇಷ್ಟು ತ್ಯಾಜ್ಯ ಅಂತಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೋಬಹುದು, ನಮ್ಮ ಜನಸಂಖ್ಯೆಗೆ ಮಾಡ್ಕೊಂಡ್ರೆ ಅವರಿಗಿಂತ ನಾವು 3 ಪಟ್ಟು ಹೆಚ್ಚೇ ಇರ್ತೀವಿ ಅನ್ನೋದು ನನ್ನ. ಆ್ಯಂಡ್ ಮೋರ್ ಎವರ್ ಅದು ತ್ಯಾಜ್ಯ ಉತ್ಪತ್ತಿ ಆಗೋದು ಒಂದು ಭಾಗ ಆದರೆ ಅದು ಕೊಳಿಲಿಕ್ಕೆ ಎಷ್ಟು ವರ್ಷಗಳನ್ನು ತಗೊಳುತ್ತೆ ಅನ್ನೋದು ಬಹಳ ಮತ್ತಷ್ಟು ಮುಖ್ಯ. ಬಹುಶಃ ಅದು ಒಂದು 500 ವರ್ಷ ತಗೊಳ್ಬೋದು. ಈ ಪರಿಸರ ಅನ್ನೋದೆಲ್ಲ ಈಗ ದೊಡ್ಡ ಪಿಕ್ಚರ್ ಆಯ್ತು ಸರ್. ಸೊ ಪರ್ಸನಲಿ ನಾವು ಅದನ್ನ ಯೋಚನೆ ಮಾಡಿದಾಗ ಒಂದು ಸರಿ ನಾವು ಶೀ ಕಪ್ ತಗೊಂಡ್ರೆ 5 ವರ್ಷ ಮಿನಿಮಮ್ ಉಪಯೋಗಿಸ್ಬೋದು. ಅದನ್ನ ಕಾಸ್ಟ್ ವೈಸ್ ತುಂಬಾ ಕಮ್ಮಿ ಆಗುತ್ತೆ. ಮತ್ತೆ ವರ್ಕ್ ಪ್ಲೇಸ್ ಅಲ್ಲಿ ಈಗ ನಾವು ಒಂದು ಫಂಕ್ಷನ್ಗೆ ಹೋದಾಗ ನಮ್ಗೆ ಅದು ಕೆಲವು ಸರಿ ತುಂಬಾ ಅಡಚಣೆ ಕೊಡ್ತಾ ಇರುತ್ತೆ. ಸೊ ಆ ಥರ ಎಲ್ಲ ಯೋಚನೆ ಇಲ್ಲದೆ ನಾವು ಸಂತೋಷವಾಗಿ ಹೋಗ್ಬೋದು. ಆಮೇಲೆ ಸ್ವಿಮ್ಮಿಂಗ್ ಎಲ್ಲ ಮಾಡೋರಿಗೆ ಇದು ಬಹಳ ಅನುಕೂಲ, ಸ್ಪೋರ್ಟ್ಸ್ ಅಲ್ಲಿ ಇರೋರಿಗೆ ಅನುಕೂಲ. ಸೊ ಹೆಣ್ಮಕ್ಳು ಧೈರ್ಯವಾಗಿ ಇದನ್ನ ಉಪಯೋಗಿಸಿದ್ರೆ ವರ್ಕ್ ಪ್ಲೇಸ್ ಆಗಲಿ, ಸ್ಕೂಲಲ್ಲಾಗಲಿ, ಕಾಲೇಜಲ್ಲಾಗಲಿ ಅವರಿಗೆ ಅನುಕೂಲ ಇದು. ಸೊ ಪರ್ಸನಲ್ ಹೈಜೀನ್ ಅನ್ನೋ ಒಂದು ಏನು ನಾವು ಅಂತೀವಿ ಅದು ಎಲ್ಲರ ಒಂದು ತುಂಬ ಇದು ಯೋಚನೆ ಮಾಡುವಂತಹ ವಿಷಯ. ಸೊ ಇದಕ್ಕೆ ವೈಯಕ್ತಿಕವಾಗಿ ಅನುಕೂಲ ಆಗೋದ್ರ ಜೊತೆ ಪರಿಸರಕ್ಕೂ ಕೂಡ ಒಂದು ಅನುಕೂಲ ಆಗುತ್ತೆ. ಆ್ಯಂಡ್ ವೈಯಕ್ತಿಕವಾಗಿ 2 ರೀತಿ ಅನುಕೂಲ ಆಗುತ್ತೆ. ಅಂದರೆ ಫ್ಲೆಕ್ಸಿಬಲ್ ಇರುತ್ತೆ, ನೀವು ಟಾಯ್ಲೆಟಲ್ಲಿ ಹೋದಾಗ ಅದನ್ನು ರಿಯೂಸ್ ಮಾಡೋಕ್ಕೆಲ್ಲ ಅವಕಾಶಗಳು ಇರುತ್ತೆ.
ಅದ್ರ ಜೊತೆ ಕಾಸ್ಟ್ ಎಫೆಕ್ಟಿವ್ ಕೂಡ ಅಂತ. effective ಆಗಿ ಇರುತ್ತೆ. ದುಡ್ಡಿನ ವಿಚಾರದಲ್ಲಿ ಬಂದರೆ ಎಷ್ಟು ಅನುಕೂಲ ಆಗುತ್ತೆ. ದುಡ್ಡು ಬಹಳ ಇಂಪಾರ್ಟೆಂಟ್ ಸರ್. ಹೌದು. ಯೋಚನೆ ಮಾಡಬೇಕು. ₹5 ಉಳಿಸಲಿ, ₹500 ಉಳಿಸ್ಲಿ, ಹೌದು ಅದು ಉಳಿಕೆ. ಹೌದು, ಸೇವಿಂಗ್ ಇಸ್ ಹೌದು, ಬೆಟರ್ ದನ್ ಅರ್ನಿಂಗ್ ಅಂತ. ಸೊ ಇದು ಕೂಡ ನಮಗೆ ಒಂದು ಒಳ್ಳೆಯ ಒಂದು ವಿಚಾರ ಯೋಚನೆ ಮಾಡಲಿಕ್ಕೆ. ಸೊ ಕಪ್ಪು ಬಳಸೋದ್ರಿಂದ ಅವರಿಗೆ ಬಹಳ ಅನುಕೂಲ ಇದೆ. ಮಿನಿಮಮ್ 5 years ಅಂತ ಹೇಳ್ತೀವಿ. ಆಮೇಲೂ ಕೂಡ ಅವರು ಅದನ್ನ ಹೇಳಿದಾಗೆ ಜನೌಷಧಿನಲ್ಲಿ ಬಹಳ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಇಲ್ಲ ಆನ್ಲೈನಲ್ಲಿ, ಅಮೆಝಾನಲ್ಲಿ ಎಲ್ಲ ಕಡೆ ತುಂಬ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸಿಗ್ತಾ ಇದೆ. ಸೊ ಅವರು ಅದನ್ನ ಆಮೇಲೂ ಕೂಡ ರಿಪ್ಲೇಸ್ ಮಾಡ್ಕೋಬಹುದು. ಸೊ ಬಹಳ ಅನುಕೂಲಗಳಿದೆ. ನಾವು ಇಲ್ಲಿ ನಾನು ಏನು ಹೇಳಿದೆ, ಗ್ರಾಮೀಣ ಪ್ರದೇಶ, ಹಳ್ಳಿ ಆ ಥರ ಏನಿಲ್ಲ, ಎಲ್ಲ ಕಡೆ ಇದರ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಸೊ ಹೆಣ್ಮಕ್ಳು ಇದನ್ನ ಉಪಯೋಗಿಸೋದಕ್ಕೆ ಅವರಿಗೆ ಅವರೇ ಪ್ರೋತ್ಸಾಹಿಸ್ಕೋಬೇಕು. ಈಗ ನಾನು ದುಡ್ಡಿನ ವಿಚಾರ ಮಾತಾಡ್ತಾ ಇದ್ದೆ. ಈಗ ಒಂದು ಪ್ಯಾಡ್ ತೊಗೊಳ್ತೀವಿ ಅಂದರೆ ಮಿನಿಮಮ್ ಒಂದು ₹16, ₹20 ಅಂತ ಅಂದ್ಕೊಂಡ್ರು ಇಂಟು 12 ತಿಂಗಳಿಗೆ ನೀವು ಒಂದು ತಿಂಗಳಲ್ಲಿ ಎಷ್ಟು ಬಳಸ್ತೀರಿ ಸರ್? ಆ್ಯಕ್ಚುಲಿ ಲೋಯೆಸ್ಟ್ ಕಾಸ್ಟ್ ಒಂದು ಪ್ಯಾಡ್ದು ಅಂದರೆ 2.5 ಇಂದ ₹3 ಇದೆ. ಈಗ ಆ್ಯಕ್ಚುಲಿ ಜನೌಷಧಿಯಲ್ಲಿ ₹1 ಪರ್ ಪ್ಯಾಡ್ ಅಂತಾನು ಬರ್ತಿತ್ತು, ಬಟ್ ಅದನ್ನ ₹3 ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ಮಿನಿಮಮ್ ಕಾಸ್ಟ್ ನಾವು ₹3 ಅಂತ ಇಟ್ಕೊಂಡ್ರು, ಅಂಡ್ ಒಬ್ಳು ಮಹಿಳೆಗೆ ಒಂದು ದಿನಕ್ಕೆ 2 ಪ್ಯಾಡ್ ಮಿನಿಮಮ್ ಅಂತ ಇಟ್ಕೊಂಡ್ರು 3 ರಿಂದ 5 ದಿನ ರಕ್ತಸ್ರಾವ ಆಗುತ್ತೆ. ಕೆಲವರಿಗೆ ಅಪ್ ಟು 8 days 9 days ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾವು 5 ದಿನ ಅಂತ ಇಟ್ಕೊಂಡ್ರು ಪರ್ ಡೇ 2 ಪ್ಯಾಡ್ಸ್ ಅಂದ್ರೆ 10 ಪ್ಯಾಡ್ಸ್, 10 into 3 ₹30 ಒಂದು ತಿಂಗಳಿಗೆ. ಅಂದ್ರೆ 12 ತಿಂಗಳಿಗೆ ₹360 ಆಗುತ್ತೆ. ಹತ್ತತ್ರ ₹400 ಅಂತ ಇಟ್ಕೊಳ್ಳಿ. ಹಾಗೆ ಮನೇಲಿ 3 ಜನ ಇದ್ರೆ ಅವರು ₹1,200 ಒಂದು ವರ್ಷಕ್ಕೆ ಅವರು ಹಂಗೆ ಉಪಯೋಗಿಸ್ಕೋಬೇಕಾಗತ್ತೆ. ಈ ₹1,200 ಅವ್ರು ಸೇವ್ ಮಾಡ್ಕೊಂಡ್ರೆ ಅದರಿಂದ ಅವ್ರು ಇನ್ನೇನೋ ಮಾಡ್ಬೋದು. ಅಂಡ್ ಮಹಿಳೆಯರಲ್ಲಿ ನೀವು ಕೇಳಿದ್ದೀರಾ, ಸೇವಿಂಗ್ಸ್ ಅವ್ರು ಮಾಡೋ ಅಷ್ಟು ಚೆನ್ನಾಗಿ ಗಂಡು ಮಕ್ಕಳು ಮಾಡಲ್ಲ ಅಂತಾರೆ. ಬಟ್ ಅಂಡ್ ಇನ್ನೊಂದು ಏನು ಅಂದ್ರೆ, ಹೆಣ್ಮಕ್ಳು ಏನೇ ಸೇವ್ ಮಾಡಿದ್ರು ಅದನ್ನು ಮನೆಗೆ ಉಪಯೋಗಿಸ್ತಾರೆ. ಅವರಿಗೆ ಬೇರೆ ಇನ್ಯಾವುದು ಆಸೆ ಅಂದ್ರೆ ಇರೋದಿಲ್ಲ. ಒಂದಷ್ಟು ಹಣ ಅಂತೂ ಖಂಡಿತ ಉಳಿಯುತ್ತೆ. ಅದರ ಜೊತೆ ಸ್ವಚ್ಛತೆ, ಹೈಜೀನ್ ಮೇಂಟೈನ್ ಮಾಡ್ಬೋದು. ಮತ್ತು ಎಲ್ಲಕ್ಕಿಂತ ಬಹುಮುಖ್ಯವಾಗಿ ಪರಿಸರಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಕೊಡ್ಬೋದು. ಅಂದರೆ ಪರಿಸರಕ್ಕೆ ನಾವು ಹಾಗೆ ಹೇಳ್ದಂಗೆ 2,40,000 ಟನ್ನಷ್ಟು ಒಂದು ಅಮೇರಿಕಾ ತ್ಯಾಜ್ಯವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ಆಗುವಂಥ ಪರಿಸರದ ಮೇಲಿನ ಹಾನಿ ನಾವು ಗಮನಿಸುವಾಗ ಅಂಥದ್ದನ್ನು ತಡೆಗಟ್ಟಲಿಕ್ಕೆ ನನ್ನ ಹತ್ರ ಶಕ್ತಿ ಆಗುತ್ತೆ, ಇದು ಅಂತ ಸಾಧ್ಯವಾಗುತ್ತೆ, ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಸಾಧ್ಯ ಆಗುತ್ತೆ ಅಂತ ಒಂದು ಭಾಳ ಉತ್ತಮವಾದ ಸಂದೇಶ. ಜೊತೆಗೆ ಸ್ವಚ್ಛತೆ ವಿಚಾರ ಬಂದಾಗ ಈ ಪ್ಯಾಡ್ ಬಳಸೋದಕ್ಕೂ ಸ್ವಚ್ಛತೆಗೆ ಮೇಡಮ್ ಹೇಳಿದ್ರು ಆ್ಯಕ್ಚುಲಿ. ಸೊ ಇದು ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡುತ್ತೆ. ಏನಾದರೂ ಇನ್ಫೆಕ್ಷನ್ಸ್ ಆ ಥರದ್ದು ಏನಾದರೂ? ಇನ್ಫೆಕ್ಷನ್ ಆ್ಯಕ್ಚುಲಿ ಆಗೋದೇ ಇಲ್ಲ. ಇದು ಮೆಡಿಕಲಿ ಟೆಸ್ಟಿಫೈ ಮಾಡಿ ಅದನ್ನೇ ಬಳಸ್ಬೋದು, 5 ವರ್ಷ ಬಳಸ್ಬೋದು ಅಂತ. ಅದೇ, ಹಾಗಾಗಿ ಅದನ್ನು ಅವಾಗ ಬಿಸಿನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡು ಉಪಯೋಗಿಸ್ತಾರೆ. ಅದು ಏನು ತೊಂದರೆ ಆಗೋದಿಲ್ಲ. ನಿಮಗೆ ಬೇರೆ ಏನಾದರೂ ತೊಂದರೆ ಆಗ್ತಿದೆ ಅಂದರೆ ಅದು ಇದರಿಂದಲ್ಲ. ನಿಮಗೆ ಏನಾದರೂ ಆಗ್ತಿದೆ ಅಂತ ಅಂದರೆ ನಿಮ್ಮದು ಬೇರೆ ಕಾರಣಗಳಿರುತ್ತೆ. ಆದರೆ ಈ ಕಪ್ಪಿಂದ ಅಥವಾ ಈ ಮುಟ್ಟಿನ ಕಪ್ಪಿಂದ ಖಂಡಿತ ಆಗೋದಿಲ್ಲ. ಅದನ್ನು ತಿಳ್ಕೊಬೇಕು. ಜನ ಏನು ಮಾಡ್ತಾರೆ, ಉಪಯೋಗಿಸ್ತವ್ರು, ಅವ್ರಿಗೆ ಏನಾದರೂ ತೊಂದರೆ ಆದ ಇದರಿಂದ ಆಗ್ತಿದೆಯೇನೋ ಅನ್ನೋ ತಪ್ಪು ಕಲ್ಪನೆಯಲ್ಲಿರ್ತಾರೆ. ಸೊ ಇದರಿಂದ ಆಗ್ತಿರಲ್ಲ, ಇರ್ಬೋದು, ಅವ್ರಿಗೆ ತೊಂದರೆ ಆಗ್ತಾ ಇರಬಹುದು. ಏನು ನಾವು ಯೂರಿನ್ ಇನ್ಫೆಕ್ಷನ್ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ ಅಂತ ಅವ್ರು ಏನು ಅವರ ತೊಂದರೆಗಳನ್ನು ಹೇಳ್ತಾರೆ, ಅದು ಬೇರೆ ಕಾರಣದಿಂದ ಆಗ್ತಿರುತ್ತೆ, ಇದರಿಂದ ಆಗ್ತಾ ಇರೋದಿಲ್ಲ. ಸೊ ಅದನ್ನ ತಿಳ್ಕೊಬೇಕು. ಕರೆಕ್ಟಾಗಿ ವಾಶ್ ಮಾಡ್ದಲೆ, ಅದನ್ನ ನೀಟಾಗಿ ಡ್ರೈ ಮಾಡ್ದಲೆ ಇಟ್ಕೊಂಡ್ರೆ ಅಲ್ಲೂ ಫಂಗಸ್ ಬೆಳೆಯುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಅವರು ನೋಡ್ಕೋಬೇಕು. ಅಲ್ಲ, ನಾವು ಪಾಪ ಹಾಲು ಕುಡಿಯೋ ನಿಪ್ಪಲ್ಲನ್ನೇ ಸರಿಯಾಗಿ ತೊಳೆದಿಲ್ಲ ಅಂದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೇಮ್ ಸ್ಟ್ರಾಟಜಿ ಅಲ್ಲೂ ಕೂಡ ಅದನ್ನ ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಎಲ್ಲವೂ ಇನ್ಫೆಕ್ಷನ್ ಹಾಗೆ ಆಗುತ್ತೆ. ಸೊ ಕೈಯನ್ನು ನಾವು ಚೆನ್ನಾಗಿ ಬಿಸಿನೀರಲ್ಲಿ ತೊಳಿರಿ. ನೀವು ಅದನ್ನ ಮುಟ್ಟೋಕ್ ಮುಂಚೆ ಅದನ್ನ ಚೆನ್ನಾಗಿ ಬಿಸಿನೀರಲ್ಲಿ ಮಾಡಿ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಮೇಡಮ್ ಹೇಳಿದ್ರು ಹಾಗೆ, ಅದು ಇದಾಗುತ್ತೆ, ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಂತ. ಅಂಡ್ ಅದ್ರ ಕಾಸ್ಟ್ ಎನಿವೇರ್ ಬಿಟ್ವೀನ್ 60 to 600 700 ವರೆಗೂ ಇದೆ ಸರ್. ಯಾರಿಗೆ ಯಾವ ತರ ಬೇಕೋ ಅದನ್ನ ಉಪಯೋಗಿಸ್ಬೋದು. ಖಂಡಿತ ಒಂದು ಟೈಮ್ ಇನ್ವೆಸ್ಟ್ ಮಾಡಿದ್ರೆ 5 ವರ್ಷ ತಗೋಬಹುದು. ಆದರೆ ಇನ್ನೊಂದು,
ಈಗ ಹೊಸದಾಗಿ ಇನಿಷಿಯೇಟ್ ಮಾಡೋರಿಗೆ ಅಥವಾ ಹೊಸದಾಗಿ ಆರಂಭ ಮಾಡೋರಿಗೆ ಒಂದಷ್ಟು ಇರಿಟೇಷನ್ಸು, ಒಂದಷ್ಟು ಅನ್ಕಂಫರ್ಟಬಿಲಿಟಿ ಇರುತ್ತೆ ಅಂತ ಖಂಡಿತ ಆಗುತ್ತೆ ಸರ್, ಅನ್ಕಂಫರ್ಟಬಲ್ ಆಗುತ್ತೆ. ಏನೇ ಆಗಲಿ ಹೊಸದಲ್ಲಿ ಎಲ್ಲ, ಈಗ ನಾವು ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆನೇ ನೋವು ಬರುತ್ತೆ, ತಡೆಯೋಕ್ಕಾಗದಿರಷ್ಟು ನೋವುಗಳು ಬರುತ್ತೆ ನಮಗೆ. ಸೊ ಅದನ್ನೇ ತಡಿತೀವಿ ನಾವು, ಯಾಕೆಂದರೆ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಹಾಗೆ ಹೊಸದಾಗಿ ನಾವು ಏನೇ ಅಳವಡಿಸ್ಕೊಳಕ್ಕೆ ಹೋದ್ರೂ ಸ್ವಲ್ಪ ಇರಿಟೇಷನ್ ಇರುತ್ತೆ. ಅದು ಆಮೇಲೆ ಅಭ್ಯಾಸ ಆಗ್ತಾ ಅದು ಸರಿ ಹೋಗುತ್ತೆ. ಸ್ವಲ್ಪದ್ರಲ್ಲೇ ನಾವು ಏನೋ ಅನ್ನೋ ರೀತಿನಲ್ಲಿ ಬಿಟ್ಬಿಡಬಾರ್ದು. ಆ ಥರ ಮಾಡಿದವ್ರು ಇದ್ದಾರೆ. ನನ್ನ ಫ್ರೆಂಡೇ ಹೇಳಿದ್ರು, ಮೇಡಮ್ ಹಿಂಗಾಯ್ತು ಬಿಟ್ಬಿಟ್ಟೆ ಅಂತ. ಇಲ್ಲ, ಹಂಗಾಗುತ್ತೆ, ಪ್ರಯತ್ನ ಮಾಡಿ ಅಂದಾಗ ಈಗ ಅವರು ವಾಪಸ್ ಬಂದು ಹೇಳಿದ್ರು, ಇಲ್ಲ ಮೇಡಮ್ ಈಗ ನಂಗೆ ತುಂಬ ಅನುಕೂಲ ಆಗಿದೆ, ನಾನು ಎಲ್ಲ ಕಡೆ ಭಾಳ ಕಂಫರ್ಟಬಲ್ ಆಗಿ ಬಳಸ್ತಾ ಇದ್ದೀನಿ, ಬೇರೆಯವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಫಾರಿನ್ ಬಾಡಿ ಸರ್, ಅದು ಫಾರಿನ್ ಬಾಡಿ ಒಳಗಡೆ ಏನು ಹೋದ್ರೂ ಒಂದು ಸ್ವಲ್ಪ ಇರಿಟೇಷನ್ನು ಇದ್ದೇ ಇರುತ್ತೆ. ಸರಿ ಹೋಗುತ್ತೆ. ಅದನ್ನ ಹೇಳ್ತೀವಿ ಕೊಡುವಾಗ್ಲೂ ನಾವು ಅದನ್ನ ಇನ್ಫಾರ್ಮ್ ಮಾಡಿರ್ತೀವಿ ಅವ್ರಿಗೆ, ನಿಮಗೆ ಫಸ್ಟ್ ಮಂತು ಇದು ಏನೋ ಇದೆ ಅನ್ನೋಂಗೆ ಅನ್ಸುತ್ತೆ. ಯಾಕಂದ್ರೆ ಇದು ನಮ್ಮ ಸ್ವಾನುಭವ, ನಮ್ಮ ಅನುಭವನೂ ಅದೇ ಇದ್ದಿದ್ರಿಂದ ಹಾಗಂತ ಬಿಟ್ಬಿಡ್ಬೇಡಿ. ನೀವೇ ನೋಡಿ, 2ನೇ ಸಲ 3ನೇ ಸಲ ಉಪಯೋಗಿಸುತ್ತೆ, ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗತ್ತೆ ಅಂತ. ಅದು ನಮಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿದ್ದಾರೆ ಮಾತಾಡಿ ಜನ. ಅಲ್ಲ, ನಂದೇ ಒಂದು ಅನುಭವ ಏನಂದರೆ, ನಾನು ಆರಂಭದಲ್ಲಿ ಬರೀ ಶರ್ಟ್ ಅಷ್ಟೇ ಹಾಕೊಂಡು ಇಂಟರ್ವ್ಯೂ ಮಾಡ್ತಿದ್ದೆ. ಈಗ ಸ್ವಲ್ಪ ದಿನದಿಂದ ನಮ್ಮ ಹುಡುಗರೆಲ್ಲ ಹೇಳಿ ಕೋಟ್ ಹಾಕಲಿ ಅಂತ ಹಾಕ್ಸಿದ್ರು. ಈಗ ಸೊ ನನಗೆ ಆರಂಭದಲ್ಲಿ ಒಂಥರ ಏನೋ ಎಕ್ಸ್ಟ್ರಾ ಏನೋ ಬಂತಲ್ಲ ಅಂತ ಫೀಲ್ ಆಗ್ತಾ ಇತ್ತು. ಸೊ ಈಗ ಹೋಯ್ತು ಒಂದು ಹಂತ, ಇವಾಗಲೂ ಒಂದು ಹಂತಕ್ಕೆ ಸೆಟ್ ಆಗಿದ್ದೀನಿ. ಬಹುಶಃ ಹೊಸದಾಗಿ ನಮ್ಮ ದೇಹಕ್ಕೆ ಏನೇ ಬಂದರೂ ಅದು ಸ್ವಲ್ಪ ದಿನ ಸರಿ ಇದ್ರು, ಎಷ್ಟು ಚೆನ್ನಾಗಿದ್ರು, ಹೊಸದನ್ನ ನಾವು ಅಳವಡಿಸ್ಕೊಳಕ್ ಹೋದಾಗ ಫಸ್ಟ್ ತೊಂದರೆಗಳೇ ನಮಗೆ ಅದು ಹೈಲೈಟ್ ಆಗಿ ಕಾಣ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಮೇರಿ ನಾವು ಪ್ರಯತ್ನ ಮಾಡಬೇಕು. ಡಾಕ್ಟ್ರೆ, ಇದು ಒಂದು ಆರಂಭದಲ್ಲಿ ಏನೇ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾಗಲೂ ಈ ಥರದೊಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿ ಇದರಲ್ಲಿ ಈ ಪ್ಯಾಡ್ ಬಳಸೋದಕ್ಕೂ ಇದಕ್ಕೂ ನೋಡಿದಾಗ ಅಡ್ಡ ಪರಿಣಾಮ ಇದರಲ್ಲಿ ಇದೆಯಾ? ಇದರಲ್ಲಿ ನಾವು ನೋಡದ ಹಾಗೆ ಏನು ಅಡ್ಡ ಪರಿಣಾಮಗಳು ಇಲ್ಲ ಸರ್. ಯಾಕೆಂದ್ರೆ ಇದು ಸಾಫ್ಟ್ ಸಿಲಿಕಾನ್ ರಬ್ಬರ್ ಇರೋದ್ರಿಂದ ಇದು ಅಲ್ಲಿ ಏನು ಕೂರೋ ಹಾಗೆ ಆ ತರದ್ದು ಏನು ಆಗಲ್ಲ. ಅಂದ್ರೆ ಹಾಕದ್ಮೇಲೆ ಅದನ್ನ ತೆಗಿಲೇಬಹುದು. ಅದಕ್ಕೊಂಚೂರು ಅವರು ಪ್ರೆಸ್ ಮಾಡಿದ್ರೆ ಅದು ಗಾಳಿ ಹೋಗತ್ತೆ ಒಳಗೆ, ಆಗ ಅದನ್ನ ಎಳ್ಕೋಬಹುದು. ಅದೇನು ಕಂಫರ್ಟಬಿಲಿಟಿ ಇರುತ್ತೆ. ನಾರ್ಮಲ್ ಚಟುವಟಿಕೆಗಳು ಮಾಡ್ಲಿಕ್ಕೆ ಈಗ ಏನು ರೆಗ್ಯುಲರ್ ಚಟುವಟಿಕೆಗಳನ್ನ ಪ್ಯಾಡ್ ಅನ್ನು ಬಳಸಿ ಮಾಡ್ತಾರೋ ಅಷ್ಟೇ ಕಂಫರ್ಟಬಿಲಿಟಿ ಇರುತ್ತೆ, ಅದಕ್ಕಿಂತ ಹೆಚ್ಚು ಕಂಫರ್ಟಬಲ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಮ್ಮ ಎಕ್ಸ್ಪೀರಿಯನ್ಸ್ ಅದಿದೆ. ಮತ್ತೆ ಹಳ್ಳಿ ಹೆಣ್ಮಕ್ಳು ನಮ್ಗೆ ಏನ್ ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ಅವರು ಇದು ಟಾಯ್ಲೆಟ್ಗೆ ಹೋಗ್ಬೇಕಾರೆಲ್ಲ ಇದನ್ನ ರಿಮೂವ್ ಮಾಡ್ಬೇಕಾ ಏನು ಅಂತೆಲ್ಲ ಕೇಳಿದ್ರು. ಖಂಡಿತ ಇಲ್ಲ, ಅದು ಅದ್ರ ಪಾಡಿಗೆ ಒಂದ್ಸರಿ ಹಾಕೊಂಡ್ಬಿಟ್ರೆ ನಾವು ತೆಗಿಯೋವರೆಗೂ ಅದನ್ನ ಏನು ಚೇಂಜ್ ಮಾಡೋ ಹಾಗಿಲ್ಲ. ನೀವು ನಾರ್ಮಲ್ ಆಗಿ ಟಾಯ್ಲೆಟ್ಗೆ ಹೋಗ್ಬೋದು. ಸೊ ಅದರಿಂದ ಬೇರೆ ಇದು ತೊಂದರೆ ಆಗೋದಿಲ್ಲ. ಮತ್ತೆ ಅದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ ಕಡೆ ಇರುತ್ತೆ, ಇದೇ ಬೇರೆ ಕಡೆ ಇರುತ್ತೆ. ಸೊ ಅದು ಬಹಳ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೆಣ್ಮಕ್ಳಲ್ಲಿ. ಸೊ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ರಿಮೂವ್ ಮಾಡಿ ಹೋಗ್ಬೇಕೇನೋ ಅನ್ನೋದನ್ನ ಕೇಳಿದ್ರು ಅವರು. ಖಂಡಿತ ಇಲ್ಲ, ಅದೇ ಬೇರೆ ಇದು ಬೇರೆ. ಒಂದು ಓರಿಯೆಂಟೇಷನ್ ಸಿಗೋವರೆಗೂ, ಮಾಹಿತಿ ಸಿಗೋವರೆಗೂ ಆ ಥರದ ಗೊಂದಲಗಳು ಬಹುಶಃ ಅಂತ ಒಂದು ಓರಿಯೆಂಟೇಷನ್ ತಮ್ಮ ಸಂಸ್ಥೆಯಿಂದ ಟ್ರಸ್ಟ್ ಇಂದ ಮಾಡ್ತಾ ಇದ್ದೀರಿ, ಆರಂಭಿಸಿದಿರಿ. ಸೊ ಇದುವರೆಗೂ ಎಷ್ಟು ಈ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದಿರಿ, ಹಾಗೂ ಎಷ್ಟು ಈ ಕಪ್ಪುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ? ನಿಮ್ಮ ಉಚಿತವಾಗಿ ಏನೋ ತಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ಹೇಳಿದ್ರಿ. ಆ್ಯಕ್ಚುಲಿ ನಾವು ಇದನ್ನ ರೀಚ್ ಮಾಡಿರೋದು ಅರೌಂಡ್ 600 ಪೀಪಲ್ಸ್, 600 ಜನ ವಿಮೆನ್ನ ಮೀಟ್ ಮಾಡಿದ್ದೀವಿ ಸರ್. ಅದರಲ್ಲಿ ಒಂದು 300 ಜನ ಅವರಾಗಿ ಇಷ್ಟಪಟ್ಟು, ಅಂದ್ರೆ ಅವರು ಹೇಳಿ ಬರ್ಕೊಡ್ತಾರೆ, ನಾವು ಇದನ್ನ ಉಪಯೋಗಿಸಕ್ಕೆ ಇಷ್ಟಪಡ್ತೀವಿ ಮಾತ್ರ ಕೊಡ್ತೀವಿ ಸರ್. ಫೋರ್ಸ್ ಯಾರಿಗೂ ಮಾಡ್ತಿರಲ್ಲ. ಅವ್ರು ಯಾರು ಇಷ್ಟಪಡ್ತಾರೆ ನಾವು ಉಪಯೋಗಿಸ್ತೀವಿ, ನಾವು ಇದನ್ನ ಅಳವಡಿಸ್ಕೋತೀವಿ ಅಂತಂದ್ರೆ ಅಂಥವ್ರಿಗೆ ಮಾತ್ರ ಕೊಟ್ಟಿದ್ದೀವಿ. ಹಾಗೆ 300 ಜನ ತಗೊಂಡಿದ್ದಾರೆ ಸರ್. ಎಸ್ಪೆಷಲಿ ನಾವು ಮಾಡಿರೋದೆಲ್ಲ ಮಂಡ್ಯ ಡಿಸ್ಟ್ರಿಕ್ಟ್ನ ಹಳ್ಳಿಗಳಲ್ಲಿ, ಚಂದಗಾಲು, ಬದ್ನಾಳು, ಆಮೇಲೆ ಮಲ್ಲಿಗೆರೆ, ಈ ಥರದ ಕಡೆಗಳಲ್ಲಿ. ಏನಂದ್ರೆ ಫಸ್ಟ್ ನಾವು ಅವರಿಗೆ ಒಂದು ಅನಾಟಮಿ, ಯೂಟ್ರಸ್ನ ಇದು ಹೇಗಿರುತ್ತೆ ಅಂಡ್ ಯೂರಿನ್ ಪಾಸ್ ಆಗೋದು ಎಲ್ಲಿ, ಅವರು ಮೋಷನ್ ಹೇಗೆ ಪಾಸ್ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿನ ಕೊಟ್ಟು, ಈ ಕಪ್ಪು ಹಾಕಿದಾಗ ಅದು ಎಲ್ಲಿ ಕೂರುತ್ತೆ, ಅದು ಹೇಗೆ ಅದನ್ನ ಅದಕ್ಕೂ ಆಭಾಸ ಆಗಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಅಂಡ್ ನಾವು ನಮ್ಮ JSS ನ ಇದು ಸಿಮ್ಯುಲೇಷನ್ ಸೆಂಟರ್ ಲ್ಯಾಬ್ ಇದೆ, ಅಲ್ಲಿ ನಾವು ಒಂದು ಡಮ್ಮಿ ಮೇಲೆ ಅದನ್ನ ಪ್ರಯೋಗ ಮಾಡಿ ಹೇಗೆ ಹಾಕೋಬೇಕು ಅನ್ನೋದನ್ನ ತೋರಿಸಿ ಒಂದು ವಿಡಿಯೋ ಮಾಡಿ
ಅದನ್ನ ನಾವು ಎಲ್ರಿಗೂ ತೋರಿಸ್ತೀವಿ, ಹೀಗೆ ನೀವು ಹಾಕೋಬಹುದು ಅಂತ. ಯಾಕಂದ್ರೆ ಅವ್ರಿಗೆ ನಾವು ತೋರಿಸದ ಹೊರತು ಅವ್ರಿಗೆ ಹೇಗೆ ಹಾಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈವನ್ ವೆಲ್ ಎಜುಕೇಟೆಡ್ ಪೀಪಲ್ ಕೂಡ ಅದರಲ್ಲಿ ನೋಡ್ಕೊಂಡು ಮಾಡಬಹುದು ಅಂತ ಇರುತ್ತೆ, ಬಟ್ ಕೆಲವರಿಗೆ ಗೊತ್ತಾಗಲ್ಲ. ಒಂದ್ಸಲ ಒಂದು ಗೊತ್ತಾಗೋವರೆಗೂ ಅದು ಹಂಗೆ ಅನ್ಸುತ್ತೆ, ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ. ಎಸ್ ಮೇಡಮ್, ಆದರೆ ಇದುವರೆಗೂ 300 ಕಪ್ಗಳನ್ನು ಉಚಿತವಾಗಿ ತಾವು ನೀಡಿದಿರಿ. ಒಂದಷ್ಟು 600 ಜನರಿಗೆ ಜಾಗೃತಿಯನ್ನು ಮೂಡಿಸಿರಿ. ಬಹುಶಃ ಒಂದು 50% ಅಚೀವ್ಮೆಂಟ್ ಈಗಲೇ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ತುಂಬಾ ಕಡಿಮೆ ಅಲ್ಲ, 50% ಇನ್ ದ ಸೆನ್ಸ್ 600 ಜನರಲ್ಲಿ 300 ಜನ ಅದನ್ನ ಬಳಸ್ತಿದ್ದಾರೆ ಅಂದ್ರೆ ಅಚೀವ್ಮೆಂಟ್ ಅಷ್ಟು 50 ಭಾಗ ಸಕ್ಸಸ್ ರೇಟ್ ಅಂತ ಅರ್ಥ. ತುಂಬಾ ಜನರನ್ನ ರೀಚ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇದೀವಿ, ನಾವು ಪ್ರಯತ್ನ ಪಡ್ತಾ ಇದೀವಿ. ನಮ್ದೇ JSS ಇಲ್ಲಿ ಸಂಸ್ಥೆಯಲ್ಲಿ ಅಂದ್ರೆ ಆಸ್ಪತ್ರೆನಲ್ಲೂ ನಮ್ಮ IMRs ಏನಿರ್ತಾರೆ ಅವರಿಗಳಿಗೂ ಎಸ್ಪೆಷಲಿ ಅವ್ರಿಗೆ ಬರುವಂತ ಸಂಬಳದಲ್ಲಿ ಪಾಪ ಅವ್ರು ಒಂದೊಂದು ರೂಪಾಯಿ ಉಳಿತಾಯ ಮಾಡಿದ್ರು ಅವ್ರಿಗೆ ಎಷ್ಟೋ ಹೆಲ್ಪ್ ಆಗತ್ತೆ. ಅವ್ರು ಆ ಥರದ್ದು ಒಂದು ಇದರಲ್ಲಿ ಇರ್ತಾರೆ. ಸೊ ಅವ್ರಿಗೆ ಇದನ್ನು ಹೇಳಿದಾಗಂತೂ ಅವ್ರು ತುಂಬಾನೇ ಖುಷಿ ಪಟ್ಟು ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಂಡು ದೇ ಹ್ಯಾವ್ ಟೇಕನ್ ಮಾಡ್ತಾ ಇದ್ದಾರೆ ಅವರು ಅದನ್ನು. ಖಂಡಿತ. ಈ ಮೊದಲೇ ನಿಮ್ಮ ಸಂಸ್ಥೆಯ ಹೆಸರು ಮಾನವೀಯ ಮೌಲ್ಯ ಮತ್ತು ಆರೋಗ್ಯ ವಿಜ್ಞಾನಕ್ಕಾಗಿ ಒಂದಾಗಿರೋ ಮನಸ್ಸುಗಳ ಒಂದು ಟ್ರಸ್ಟ್ ಇದು. ಸೊ ಬಹುಶಃ ಇದು ಒಂದು ಒಳ್ಳೆ ಉದ್ದೇಶದಿಂದ, ಒಂದು ಒಳ್ಳೆ ಕಾಳಜಿಯಿಂದ ಆರಂಭ ಆಗಿರುವ ಒಂದು ಸಂಸ್ಥೆ. ಹಾಗಾಗಿ ಸಮುದಾಯದಲ್ಲಿ ಈ ರೀತಿಯ ಒಂದು ಯಾವ ವಿಚಾರದಲ್ಲಿ ಮುಜುಗರ ಪಡ್ತಾರೋ, ಬಹಳ ಅಂತರ ಕಾಯ್ಕೊಳ್ತಾರೋ, ಸೊ ಇಂಥ ವಿಚಾರವನ್ನು ತಲುಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ಅವರಿಗೆ ಒಂದಷ್ಟು ಉಚಿತವಾಗಿ ಆರಂಭಿಸಿದಿರಿ ಕೊಡಲಿಕ್ಕೆ. ಬಹುಶಃ ಇದು ಒಂದು ಒಳ್ಳೆಯ ಸಮಾಜ ಸೇವೆ. ಇವತ್ತಿನ ದಿನಮಾನಗಳಲ್ಲಿ ಕೇವಲ ಹೆಣ್ಣು ಮಕ್ಕಳಿಗಷ್ಟೇ ಮುಜುಗರ ಅನ್ನೋದಕ್ಕಿಂತ ಹೆಣ್ಣು ಮಕ್ಕಳ ಮುಜುಗರ ಹೋಗಲಾಡಿಸ್ಲಿಕ್ಕೆ ಗಂಡು ಮಕ್ಕಳು ಕೂಡ ಸಹಕರಿಸಬೇಕಾಗತ್ತೆ. ಅದಕ್ಕೊಂದು ಒಳ್ಳೆಯ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಅವರು ಮುಜುಗರ ಪಡುವ ರೀತಿಯಲ್ಲಿ ನಾವು ಕೂಡ ಅವರಿಗೆ ಒಂದು ಸಹಕಾರ ನೀಡಬೇಕಾಗತ್ತೆ. ಸೊ ಅಂಥ ಒಂದು ಸಹಕಾರ ನಮ್ಮ ಎಲ್ಲರಿಂದನೂ ಆಗಬೇಕು. ಜೊತೆಗೆ ಇಂಥ ಒಂದು ಒಳ್ಳೆಯ ಇನಿಷಿಯೇಟಿವನ್ನು ಇನ್ನೂ ಹೆಚ್ಚಿನ ಜನರಿಗೆ ತಲುಪಿಸ್ಲಿಕ್ಕೆ ನಮ್ಮಂಥ ಮಾಧ್ಯಮಗಳು ಕೂಡ ಒಂದಷ್ಟು ಜಾಗೃತಿಯನ್ನು ಮೂಡಿಸೋಕ್ಕೆ ಶುರು ಮಾಡಿದ್ರೆ ಬಹುಶಃ ಇಂಥ ಏನು ಅತಿ ಹೆಚ್ಚು ತ್ಯಾಜ್ಯಗಳು ಉತ್ಪತ್ತಿ ಆಗ್ತಿರೋದನ್ನು ಕಡಿಮೆ ಮಾಡಬಹುದು. ವಿಶೇಷವಾಗಿ ಪ್ಲಾಸ್ಟಿಕ್ನಿಂದ ಆಯ್ತಿರುವಂತಹ ಪರಿಸರಕ್ಕೆ ಹಾನಿಯನ್ನು ನಿಯಂತ್ರಿಸ್ಬೋದು ಅಥವಾ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬಹುಶಃ ಹೆಣ್ಣು ಮಕ್ಕಳು ಅಂದ ತಕ್ಷಣ ಹೆಣ್ಣು ಮಕ್ಕಳು ಒಂದು ಏನೋ ನೇಚರ್ಗೆ ಹೋಲಿಸ್ತಾರೆ, ಪ್ರಕೃತಿಗೆ ಹೋಲಿಸ್ತಾರೆ. ಈ ಪ್ರಕೃತಿಯನ್ನು ಕಾಪಾಡೋದ್ರ ಮೂಲಕ ಆ ಪ್ರಕೃತಿಯನ್ನು ಕಾಪಾಡ್ಬೋದು. ಸೊ ಎರಡೂ ಪ್ರಕೃತಿಗೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಸೊ ಒಟ್ಟಾರೆ ಹೇಳೋದಾದರೆ ಈ ಮೆನ್ಸ್ಟ್ರಲ್ ಕಪ್ ಅಥವಾ ಏನು ಮುಟ್ಟಿನ ಕಪ್ಪನ್ನು ಕುರಿತಂತೆ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ನಾವು ಇದು ಭಾಳ ಸೇಫು, ಒಂದು ಇದನ್ನು ಉಪಯೋಗಿಸಿ, ಮತ್ತು ಇದ್ರ ಬಗ್ಗೆ ಯಾರು ಉಪಯೋಗಿಸ್ತಾ ಇದ್ದೀರಿ ಬೇರೆಯವ್ರಿಗೂ ಕೂಡ ಇದ್ರ ಬಗ್ಗೆ ಹೇಳಿ. ಮತ್ತು ನಿಮ್ಮ ಫ್ರೆಂಡ್ಸು, ತಾಯಿ ಮಗಳಿಗೆ ಹೇಳೋದು, ಹೆಣ್ಮಕ್ಳು ಫ್ರೆಂಡ್ಸ್ಗೆ ಹೇಳೋದು, ವರ್ಕ್ ಪ್ಲೇಸಲ್ಲಿ ಕಲೀಗ್ಸ್ಗಳು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಮತ್ತು ನಿಮ್ಮ ಪ್ರಯತ್ನದಲ್ಲಿ ಬೇರೆಯವ್ರಿಗೂ ಅದರಿಂದ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಮಾತಾಡಿ, ಅಂದರೆ ಮುಕ್ತವಾಗಿ ಮಾತಾಡಿ. ಅಂದರೆ ಆವಾಗ ಅದು ಹೆಚ್ಚು ಹೆಚ್ಚು ಜನರಿಗೆ ತಲುಪುತ್ತೆ. ಸೊ ಯಾವಾಗಲೂ ಅಷ್ಟೇ, ನಾವು ಯಾರೋ ಹೇಳೋದಕ್ಕಿಂತ ಗೊತ್ತಿರೋರು ಉಪಯೋಗಿಸಿರೋರು ಹೇಳಿದಾಗ ಅವರಿಗೆ ಹೆಚ್ಚು ತಲುಪುತ್ತೆ. ಹಾಗಾಗಿ ಇದು ನಿಮ್ಮ ಪ್ರಯತ್ನದಲ್ಲಿ ಆಗಲಿ, ಒಳ್ಳೆಯದಾಗಲಿ ಅನ್ನೋದಷ್ಟೇ ನಮ್ಮ ಪ್ರಯತ್ನ ಕೂಡ. ಸೊ ಅದು ಇದನ್ನು ಮುಂದುವರಿಸಲಿ ಅಂತ ಆಸೆ. ಡಾಕ್ಟರ್, ನಿಮ್ಮ ಸಂದೇಶ? ಇದರಿಂದ ಯಾವುದೇ ತೊಂದರೆಗಳಂತೂ ಇಲ್ಲ ಮೆಡಿಕಲಿ. ಇಲ್ಲಿವರೆಗೂ ಯಾವ ತೊಂದರೆಗಳು ಆಗಿಲ್ಲ. ಆ ಥರದ್ದು ಯಾವುದೇ ಕೇಸ್ ರಿಪೋರ್ಟ್ಸ್ ಆಗಲಿ ಇನ್ನೊಂದಾಗಲಿ ಬಂದಿಲ್ಲ, ಪಬ್ಲಿಷ್ ಆಗಿಲ್ಲ. ಸೊ ಹಾಗಾಗಿ ನಾವು ಹೇಳೋದೇನು ಅಂದರೆ, ನೀವು ಉಪಯೋಗಿಸಿ, ನಿಮ್ಮ ಜೊತೆಯವರಿಗೂ ಇದನ್ನು ತಿಳಿಸಿ, ನಾವೆಲ್ಲ ಈ ಪ್ರಯತ್ನದಲ್ಲಿ ಒಟ್ಟಾಗಿ ಭಾಗಿಯಾಗೋಣ ಅಂತ. ಆ್ಯಂಡ್ ಇದರಲ್ಲಿ ಇನ್ನೊಂದು ಹೇಳಬೇಕು ಅಂತ ಸರ್, ಏನಂದರೆ ಇದು ಬರೀ ನಮ್ದಷ್ಟೇ ಪ್ರಯತ್ನ ಆದರೆ ಸಾಲಲ್ಲ. ಸೊ ಗೌರ್ಮೆಂಟ್ನ ಪ್ರಯತ್ನನೂ ಇದರಲ್ಲಿ ತುಂಬಾ ಪಾಲಿದೆ. ಎಸ್ಪೆಷಲಿ ಥಿಂಕ್ ಆಲ್ ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಕೇರಳದಲ್ಲಿ. ಅಲ್ಲಿ ಈಗಾಗಲೇ 2 ಹಳ್ಳಿಗಳನ್ನ ಪ್ಯಾಡ್ ಫ್ರೀ ಮಾಡಿದ್ದಾರೆ, ಕಲ್ಲಿಕಾಡು ಮತ್ತು ಕುಂಬಲ್ಗಂಡಿ ಅಂತ 2 ಹಳ್ಳಿಗಳಲ್ಲಿ. ಪ್ಲಸ್ ನಮ್ಮದೇ ಕರ್ನಾಟಕದಲ್ಲಿ ನಿಯರ್ಲಿ 10 ಲಕ್ಷದಷ್ಟು ಕಪ್ಪನ್ನು ಕರ್ನಾಟಕ 9ನೇ ಕ್ಲಾಸಿಂದ 12ನೇ ಕ್ಲಾಸಿನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸರ್ಕಾರದವ್ರು ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದ್ತಿರೋ ಮಕ್ಕಳು, ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಇರೋವಂಥ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಪ್ಲಸ್ ಗೌರ್ಮೆಂಟ್ ಹಾಸ್ಟೆಲ್ನಲ್ಲಿ ಇರೋವಂಥ ಹೆಣ್ಮಕ್ಳಿಗೆ ಇದನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. 9ನೇ ತರಗತಿಯಿಂದ
12ನೇ ತರಗತಿವರೆಗೂ, ಅಂದರೆ 17-18 ವರ್ಷದವರೆಗೂ ಅವರಿಗೂ ಸಿಗ್ತಾ ಇದೆ ಇದು. ಅವರಲ್ಲಿ ಸುಮಾರು ಜನ ಉಪಯೋಗಿಸ್ತಾನೂ ಇದ್ದಾರೆ. ನಾವು ಗೌರ್ಮೆಂಟ್ ಕಾಲೇಜ್ ಆಫ್ ಮಂಡ್ಯಗೆ ವುಮೆನ್ಸ್ ಕಾಲೇಜಿಗೆ ಹೋದಾಗ ಅಲ್ಲಿನ ಕೆಲವು ಮಕ್ಕಳು ನಾವು ಉಪಯೋಗಿಸ್ತಿದೀವಿ ಅಂತ ಹೇಳಿದ್ರು. ನಾವು ಹೇಳಿದ್ದೇನಂದ್ರೆ ನಿಮ್ಮ ತಾಯಂದಿರಿಗೂ ಹೇಳಿ, ನಿಮಗಿಲ್ಲಿ ಯಾರದೇ ಹೆಲ್ಪ್ ಬೇಕಿದ್ರೆ ನಮ್ಮನ್ನು ಕೇಳಿ, ಫ್ರೀಯಾಗಿ ನಾವು ಕೊಡ್ತೀವಿ. ಆ ನೆಕ್ಸ್ಟ್ ಒಂದಾಗೆ ನೀವು ಇನ್ವೆಸ್ಟ್ ಮಾಡ್ಕೋಬೇಕಾಗತ್ತೆ, ನಿಮ್ದು ಏನು ಉಳಿತಾಯ ಇರುತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ತಿಳಿಸಿದ್ವಿ. ಮೇಡಮ್, ಖಂಡಿತ. ಅಲ್ಲ, ತಾವು ಹೇಳಿದಂಗೆ ಈ ಒಂದು ಮುಟ್ಟಿನ ಕಪ್ಪನ್ನು ಬಳಸೋದು ಬಹಳ ಸೂಕ್ತ ಹಾಗೂ ಒಂದು ಒಳ್ಳೆಯ ವಿಧಾನ ಅನ್ನೋದನ್ನು ಸರ್ಕಾರ ಕೂಡ ಒಪ್ಕೊಂಡಿದೆ. ಈವನ್ ಕೋರ್ಟ್ ನ್ಯಾಯಾಲಯ ಕೂಡ, ನ್ಯಾಯಾಧೀಶರು ಕೂಡ ಇದನ್ನು ಅಪ್ರೂವ್ ಮಾಡಿದ್ದಾರೆ. ಇದು ಒಳ್ಳೆಯ ವಿಧಾನ ಅಥವಾ ಪರಿಸರಕ್ಕೂ ಮತ್ತು ಮಹಿಳೆಗೂ ಒಂದು ಒಳ್ಳೆಯ ವಿಧಾನ, ಹಾಗಾಗಿ ಇದನ್ನು ಬಳಸ್ಬೋದು ಅಂತ ಬಹುಶಃ ಎಲ್ಲವೂ ಖಾತ್ರಿಯಾಗಿರೋದ್ರಿಂದ ಖಂಡಿತವಾಗಲೂ ನಿರ್ಭೀತಿಯಿಂದ, ನಿರ್ಭಯದಿಂದ ಇದನ್ನು ಬಳಸಲಿಕ್ಕೆ ಮುಂದೆ ಬರಬೇಕು. ಜೊತೆಗೆ ತಾವೇ ಹೇಳಿದಂಗೆ ವರ್ಕ್ ಪ್ಲೇಸಲ್ಲಿ ಅಥವಾ ಮನೆಗಳಲ್ಲಿ ಸ್ವತಃ ಅವರು ಮುಜುಗರ ಬಿಟ್ಟು ಅದನ್ನು ಬಳಸೋಕೆ ಶುರು ಮಾಡಬೇಕು. ಜೊತೆಗೆ ಆ ಮುಜುಗರ ಆಗದ ರೀತಿಯಲ್ಲಿ ಒಂದು ವಾತಾವರಣವನ್ನು ಇತರರು ಸ್ಪೆಷಲ್ ಆಗಿ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋರು ಅವರು ಕೂಡ ಇದನ್ನ ಸೇಫ್ ಆಗಿ ಬಳಸಬಹುದು. ಎರಡು ಕಡೆಯಿಂದನೂ ಇದು ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು. ಆಗ ಖಂಡಿತವಾಗ್ಲೂ ನೀವು ತಂದಿರುವಂತಹ ಅಥವಾ ಈ ಪರಿಚಯಿಸಿರುವಂತಹ ಮುಟ್ಟಿನ ಕಪ್ಪನ್ನ ಒಂದು ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ, ಸೊ ಒಳಿತಾಗುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ. ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಇಂಥ ಮಹತ್ವದ ವಿಚಾರ ಕುರಿತು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ, ವಿಶೇಷವಾಗಿ ನಮ್ಮ ಮಹಿಳೆಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. JSS ರೇಡಿಯೋ 91.2 FM ಕೇಳುಗರಿಗೂ ನಮ್ಮ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ ಮೇಡಮ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವ ಸಂಜೀವಿನಿ ಸರಣಿ ಕಾರ್ಯಕ್ರಮದಲ್ಲಿ ಮೆನ್ಸ್ಟ್ರುವಲ್ ಕಪ್ ಅಥವಾ ಮುಟ್ಟಿನ ಕಪ್ನ ಮಹತ್ವ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮಗೆ ಮಾಹಿತಿಯನ್ನು ನೀಡಿದವರು JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಜೀವ ರಸಾಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕುಸುಮಾ KS ಹಾಗೂ ಮಾನವೀಯ ಮೌಲ್ಯ ಮತ್ತು ಆರೋಗ್ಯ ವಿಜ್ಞಾನಕ್ಕಾಗಿ ಒಂದಾಗಿರುವ ಮನಸ್ಸುಗಳ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಕಾಂಚನಾರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.